ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣವು ಕೂಡ ಈಗ ಬಿಡುಗಡೆ ಪ್ರಾರಂಭವಾಗ್ತಾ ಇದೆ. ಹೌದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮೆಲ್ಲರಿಗೂ ಕೂಡ ಗಿಫ್ಟ್ ಕೊಡ್ತಾ ಇದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಪ್ರತಿ ವರ್ಷನೂ ಕೂಡ ನೀವು ಗೊತ್ತಿದೆ, ಪ್ರತಿ ವರ್ಷನೂ ಕೂಡ ಒಂದಲ್ಲ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಂತುಗಳನ್ನ ಬಿಡುಗಡೆ ಮಾಡ್ತಾನೆ ಇರ್ತಾರೆ. ಒಂದು ಅಥವಾ ಎರಡು ಕಂತುಗಳನ್ನ ಒಮ್ಮೆಲೆ ಬಿಡುಗಡೆ ಮಾಡ್ತಾ ಇದ್ರು, ನಿಮ್ಮ ಗಮನದಲ್ಲಿ ಇರಬಹುದು. ಹಾಗಾದ್ರೆ ಬನ್ನಿ, ಈ 33ನೇ ಕಂತಿನ ಹಣವು ಕೂಡ ಬಿಡುಗಡೆ ಆಗ್ತಾ ಇದ್ದು, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ, ಅದರ ಬಗ್ಗೆ ಸ್ಪಷ್ಟನೆಯನ್ನ ಪಡ್ಕೊಳ್ಳೋಣ. ಜೊತೆಗೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಏನ್ ಸಮಸ್ಯೆ, ಯಾಕೆ ಬರ್ತಾ ಇಲ್ಲ ಅದು, ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ 32 ಕಂತುಗಳು ಕ್ಲಿಯರ್ ಆಗಿದಾವೆ. ಹೌದು, ಈಗಾಗಲೇ ನೂತನ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಪರಿಶೀಲನೆ ವೆರಿಫಿಕೇಶನ್ ಮಾಡಿ ಬಯೋಮೆಟ್ರಿಕ್ ಮಾಡಿಸ್ಕೊಂಡ್ರು, ಡಾಕ್ಯುಮೆಂಟ್ಸ್ ತೆಗೆದುಕೊಂಡ್ರು, ಅದೆಲ್ಲವೂ ಕೂಡ ಆಯ್ತು. ಈಗ ರೇಷನ್ ಕಾರ್ಡ್ ನಲ್ಲಿ ಕೂಡ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅಂತಾನು ಕೂಡ ಬಹಳಷ್ಟು ಜನರಿಗೆ, ಪ್ರತಿಯೊಬ್ಬ ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ಬರದು ಬಯೋಮೆಟ್ರಿಕ್ ಇದ್ದೇ ಇರತ್ತೆ ಪೆಂಡಿಂಗು, ಅದನ್ನ ಮಾಡಿಸ್ಬೇಕಂತ ಹೇಳಿದ್ದಾರೆ. ಅವರು ಮಾಡಿಸಿದವರಿಗೆ ಮಾತ್ರ ರೇಷನ್ ವಿತರಣೆ ಆಗತ್ತೆ, ಅಂದ್ರೆ ಅಕ್ಕಿ ವಿತರಣೆ ಆಗತ್ತೆ. ಹಾಗಾದ್ರೆ ಈ ಸಂದರ್ಭದಲ್ಲಿ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಈ 33ನೇ ಕಂತಿನ ಹಣ ಯಾರ ಬಯೋಮೆಟ್ರಿಕ್ ಮಾಡಿಸಿದಿರಿ ಅವರಿಗೆ ಮಾತ್ರ ಜಮಾ ಆಗತ್ತೆ. ಹೌದು, ಈಗಾಗಲೇ 31 ಮತ್ತು 32ನೇ ಕಂತಿನ ಹಣ ಈಗ ಬಿಡುಗಡೆ ಆಗಿ ಕ್ಲಿಯರ್ ಆಗಿದೆ. ಈಗ ಮತ್ತೆ 33ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಮೊದಲನೇ ಹಂತದಲ್ಲಿ ಬೆಂಗಳೂರು ನಗರ ಸೇರಿದಂತೆ ವಿಜಯನಗರ, ಧಾರವಾಡಕ್ಕೆ, ಯಾದಗಿರಿ, ಉತ್ತರ ಕನ್ನಡಕ್ಕೆ ಬರುತ್ತೆ. ಜೊತೆಗೆ ಬೆಳಗಾವಿ ಜಿಲ್ಲೆಗೆ, ಅದೇ ರೀತಿಯಾಗಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೀದರ, ಕೊಪ್ಪಳ, ಮಂಡ್ಯ, ಹಾಸನ, ಕೊಡಗು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ರಿಲೀಸ್ ಆಗುವಂತದ್ದು. ಲಕ್ಷಾಂತರ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಹೌದು, ಈಗಾಗಲೇ 2 ತಿಂಗಳ ಹಣವನ್ನ ಕೊಟ್ಟಿದ್ದಾರೆ. ಇನ್ನು ಉಳಿದಿರ್ತಕ್ಕಂತಹ 2 ತಿಂಗಳ ಪೆಂಡಿಂಗ್ ಹಣವನ್ನು ಕೂಡ ರಿಲೀಸ್ ಮಾಡ್ತಾರೆ. ಈಗಾಗಲೇ 31 ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆಗಿದೆ, 32 ಮೇ ತಿಂಗಳ ಹಣ ಕ್ಲಿಯರ್ ಆಗಿದೆ. ಈಗ ಬಿಡುಗಡೆ ಆಗ್ತಾ ಇರುವಂತದ್ದು 33 ಜೂನ್ ತಿಂಗಳ ಹಣ. ಅದರ ಜೊತೆಗೆ 34 ಜುಲೈ ತಿಂಗಳ ಹಣವು ಕೂಡ ಬಿಡುಗಡೆ ಆಗ್ತಾ ಇದ್ದು, ಸುಮಾರು ನಿಮಗೆ ಇನ್ನು 2 ತಿಂಗಳ ಹಣ ಅಂದ್ರೆ 4,000 ರೂಪಾಯಿ ಆದ್ರೂ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಮುಂಚಿತವಾಗಿನೇ ಈ 2 ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಏನಾದ್ರೂ ಜಮಾ ಆದ್ರೆ, ಅಥವಾ ಒಂದು ಕಂತು ಕೂಡ ಜಮಾ ಆಗಿದ್ರು ಸಹಿತ ಎಷ್ಟೋ ನಿಮ್ಗೆ ಹೆಲ್ಪ್ ಆಗತ್ತೆ. ಈಗ 33ನೇ ಕಂತಿನ ಹಣ ಅಂತೂ ಜಮಾ ಆಗತ್ತೆ, ಆದ್ರೆ 2 ತಿಂಗಳ ಹಣವು ಕೂಡ ಕೊಟ್ಟಿದ್ದೆ ಆದ್ರೆ ಇನ್ನಷ್ಟು ಬೆಸ್ಟ್ ಅಂತ ಹೇಳಬಹುದು. ಮತ್ತಷ್ಟು ನೀವು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ರಿ, ಯಾವುದೇ ತೊಂದರೆ ಇಲ್ಲದೆ ಆರಾಮಾಗಿ ಆಚರಿಸ್ತಾ ಇದ್ರಿ, ಬಡ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು. ಹೌದು, ಈಗಾಗಲೇ ನಿಮಗೆ 32ನೇ ಕಂತು ಮತ್ತು 31ನೇ ಕಂತಿನ ಹಣ ಜಮಾ ಮಾಡಿ ಪಂಚಮಿ ಹಬ್ಬವನ್ನ ನೀವು ಆಚರಿಸಿದ್ರಿ. ಮನೆಯಲ್ಲಿ ಏನೇನ್ ದಿನಸಿ ವಸ್ತುಗಳು ಬೇಕಾಗಿರುತ್ತೆ ಅದರಿಂದ ನೀವು ಖರ್ಚು ಮಾಡಿ ಅದರಿಂದ ಉಪಯೋಗವನ್ನ ಮಾಡ್ಕೊಂಡಿದ್ದೀರಿ. ಈಗ ಮತ್ತೆ ಇನ್ನೊಂದು ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ನಿಮಗೆ ಎಷ್ಟು ಕಂತುಗಳು ಬಂದಿದಾವೆ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಇನ್ನು ಬಂದಿಲ್ಲ ಅಂದ್ರೂ ಬಂದಿಲ್ಲ ಅಂತ ಮಾಡಿ. ಇನ್ನು ಅದಕ್ಕೆ ಏನು ಸಮಸ್ಯೆ ಇರತ್ತೆ, ಓಕೆ, ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ಅರ್ಜಿ ಸರಿಯಾಗಿ ಮಾಡಿದಿರಿ, ಇನ್ನು ಬಯೋಮೆಟ್ರಿಕ್ ಕೂಡ ನೀವು ಮಾಡಿಕೊಟ್ಟಿದ್ದೀರಿ, ಅಂದ್ರೆ ಕರ್ನಾಟಕವನ್ಗಳಲ್ಲಿ ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಹೇಳಿದ್ರಲ್ವಾ, ಅದನ್ನು ಕೂಡ ಮಾಡಿದ್ರಿ. ಆದ್ರೂ ಸಹಿತ ನಿಮಗೆ ದುಡ್ಡು ಬರುತ್ತಾ ಇಲ್ಲ ಅಂದ್ರೆ ಅದು ಏನ್ ತೊಂದರೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರಾಬ್ಲಮ್ ಆಗಿರತ್ತೆ, ಅಥವಾ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಬಂದಿರತ್ತೆ ಆದ್ರೆ ನಿಮಗೆ ಗೊತ್ತಾಗಿರೋದಿಲ್ಲ. ಅದು ಹೇಗೆ ಅಕೌಂಟ್ ಚೆಕ್ ಮಾಡಿದ್ರೆ ದುಡ್ಡೇ ಇಲ್ವಲ್ಲ ಅಂತ ನಿಮಗೆ ಅನ್ಸಿದ್ರೆ, ನಿಮ್ಮ ಕೈಯಲ್ಲಿ ಇರ್ತಕ್ಕಂತಹ ಮೊಬೈಲು ಅಥವಾ ನಿಮ್ಮ ಮನೆಯಲ್ಲಿ ಬೈಕು ಅಥವಾ ಫ್ರಿಜ್, ಟಿವಿನೋ ಈ ರೀತಿ ಏನಾದ್ರೂ ನೀವು EMI ಮುಖಾಂತರ ಖರೀದಿ ಮಾಡಿದಿರಾ ಅಂತ ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ದುಡ್ಡು ಸರಿಯಾಗಿ ಪ್ರತಿ ತಿಂಗಳು EMI ಅನ್ನ ಕಟ್ಟಿಲ್ಲಪ್ಪ ಅಂದ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಆ ದುಡ್ಡನ್ನ ಕಟ್ ಮಾಡ್ಕೊಂಡಿರ್ತಾರೆ. ಅದು ಬಡ್ಡಿ ಆಗಿರಲಿ ಅಥವಾ EMI ಆಗಿರ್ಲಿ ಕಟ್ ಮಾಡ್ಕೊಂಡಿರ್ತಾರೆ. ಇನ್ನು ಬಹಳಷ್ಟು ಮಹಿಳೆಯರು ಅಕೌಂಟ್ ನಲ್ಲಿ 1 ರೂಪಾಯಿನೂ ಕೂಡ ದುಡ್ಡು ಇಟ್ಟಿರೋದಿಲ್ಲ. ಬ್ಯಾಂಕ್ನವ್ರು ಏನ್ ಮಾಡ್ತಾರೆ, ಅಕೌಂಟ್ ಏನೋ ಆಕ್ಟಿವ್ ಇರುತ್ತೆ ಆದ್ರೆ ಅಕೌಂಟ್ ನಲ್ಲಿ ದುಡ್ಡು ಇಟ್ಟಿರೋದಿಲ್ಲ, ಅದನ್ನ ಏನ್ ಮಾಡ್ತಾರೆ, ಕಟ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ದಿನ ನೀವು ಸಫಿಸೆಂಟ್ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ. ಈಗ ಉದಾಹರಣೆಗೆ ಬ್ಯಾಂಕ್ ಆಫ್ ಬರೋಡಾ ನಲ್ಲಿ ನೀವು 1,500,000 ತನಕ ದುಡ್ಡು ಇಡಬೇಕು, SBI ನಲ್ಲಿ ಕೂಡ 1,000 ರೂಪಾಯಿ ಇಡಬೇಕು, ಈ ರೀತಿ ಇದೆ.
ಅಷ್ಟು ನೀವು ದುಡ್ಡನ್ನ ಇಡ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ತಾರೆ, ಪೂರ್ತಿ ಜೀರೋ ಬ್ಯಾಲೆನ್ಸ್ ಮಾಡ್ಬಿಟ್ರೆ ಆ ಅಕೌಂಟ್ ನಲ್ಲಿ ನೀವು ಯಾವಾಗ ದುಡ್ಡು ಹಾಕ್ತೀರಿ ಅದನ್ನ ಕಟ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ನೀವು ಇಂತಿಷ್ಟು ಬ್ಯಾಲೆನ್ಸ್ ಅನ್ನ ನೀವು ಏನ್ ಮಾಡ್ಬೇಕು, ಮೇಂಟೈನ್ ಮಾಡಬೇಕು ನಿಮ್ಮ ಬ್ಯಾಂಕ್ ನಲ್ಲಿ, ಬ್ಯಾಂಕ್ ಅಕೌಂಟ್ ನಲ್ಲಿ. ಇಲ್ಲ ಅಂದ್ರೆ ಅಕೌಂಟ್ ನಲ್ಲಿ ಇರ್ತಕ್ಕಂತಹ ದುಡ್ಡು ಕಟ್ ಆಗಿರುತ್ತೆ, ನಿಮ್ಗೆ ಗೊತ್ತಾಗಿರೋದಿಲ್ಲ, ಗೃಹಲಕ್ಷ್ಮಿ ಬಂದಿಲ್ಲ ಅಂತ ಅನ್ಕೊಳ್ತೀರಿ. ಅದನ್ನ ಮೊದಲು ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ, ಕ್ಲಾರಿಫಿಕೇಶನ್ ಸಿಗತ್ತೆ. ಇನ್ನು ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ಹೌದು, ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರದೇ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಮಾಡ್ತಾ ಹೋದ್ರು ಆ ಅಕೌಂಟ್ ನಲ್ಲಿ ದುಡ್ಡೇ ಇರೋದಿಲ್ಲ. ಯಾಕೆ? ಅಕೌಂಟ್ ನಲ್ಲಿ ದುಡ್ಡು ಬರ್ತಾನೆ ಇರೋದಿಲ್ಲ. ಯಾಕಂದ್ರೆ ಅಕೌಂಟ್ ಆಕ್ಟಿವ್ ಇರೋದಿಲ್ಲ. ನೀವು ಬಹಳ ದಿನದಿಂದ ಅಕೌಂಟ್ ಅನ್ನ ಬಳಕೆ ಮಾಡ್ಕೊಂಡಿರೋದಿಲ್ಲ, ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ. ಮುಖ್ಯವಾಗಿ ಅಕೌಂಟ್ ಆಕ್ಟಿವ್ ಇರಬೇಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಅಕೌಂಟ್ ಆಕ್ಟಿವ್ ಇರ್ಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ಅಕೌಂಟ್ ಆಕ್ಟಿವ್ ಇರಬೇಕಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಈ KYC ಮಾಡಿಸ್ಕೊಳ್ಳಿ. ಒಂದು ಸಾರಿ ದುಡ್ಡು ಹಾಕಿ ತೆಗೆದ್ರೆ ಮತ್ತೆ ಆಕ್ಟಿವ್ ಆಗತ್ತೆ. ತದನಂತರ ಮುಂದೆ ಬರ್ತಕ್ಕಂತಹ ಎಲ್ಲ ತಿಂಗಳ ಹಣವು ಕೂಡ ಜಮಾ ಆಗ್ತಾ ಹೋಗುತ್ತೆ. ಇಂತಿಷ್ಟು ಸಮಸ್ಯೆಗಳಿರ್ತಾವೆ, ಅದನ್ನ ನೀವು ಸರಿಯಾಗಿ ನೋಡ್ಕೊಂಡು ಪರಿಹಾರವನ್ನ ಪಡ್ಕೊಳ್ಬೇಕಾಗತ್ತೆ. ಓಕೆ, ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ.